ಸೀಸನ್ 12ರ ಮೊದಲ ನಾಮಿನೇಷನ್ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಜೋರಾಗಿ ನಡೆದಿದೆ. ಏನು ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ರು ಅದನ್ನ ಸ್ಪರ್ಧಿಗಳು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ತಪ್ಪಾಗಾಡಿದ್ರು. ಅದರಿಂದ ಕೋಪ ಮಾಡ್ಕೊಂಡು ಬಿಗ್ ಬಾಸ್ ಟಾಸ್ಕ್ ಅನ್ನೇ ರದ್ದು ಮಾಡಿದ್ರು. ಇನ್ನು ಅದೇ ಕೋಪದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಕೂಡ ಶುರು ಮಾಡಿದ್ರು. ಇನ್ನು ಸ್ಪರ್ಧಿಗಳು ಕೂಡ ಅದೇ ಕೋಪದಲ್ಲಿ ನಾಮಿನೇಷನ್ ಮಾಡೋಕೆ ಶುರು ಮಾಡಿದ್ರು. ಕೇವಲ ಅವರು ಆಡಿದಂತಹ ಟಾಸ್ಕ್ ಅನ್ನಷ್ಟೇ ಮೈಂಡ್ ಅಲ್ಲಿ ಇಟ್ಕೊಂಡು ಬಹುತೇಕ ಜನ ನಾಮಿನೇಷನ್ ಅನ್ನ ಮಾಡ್ತಾ ಹೋದ್ರು. ಈ ಪೈಕಿ ಒಂಟಿಗಳ ಟೀಮಿಂದ ಧನುಷ್ ಹಾಗೆ ಸುದಿ ನಾಮಿನೇಟ್ ಆದ್ರು. ಹಾಗೆ ಜಂಟಿಗಳ ಟೀಮಿಂದ ಅಮಿತ್, ಕರಿಬಸಪ್ಪ, ಗಿಲ್ಲಿ ನಟ, ಕಾವ್ಯ ಶೈವ ಹಾಗೆ ಅಭಿಷೇಕ್, ಅಶ್ವಿನಿ ನಾಮಿನೇಟ್ ಆದ್ರು. ಬಹುತೇಕ ಎಲ್ಲ ಅಮಿತ್ ಹಾಗೆ ಕರಿಬಸಪ್ಪ ಅವ್ರನ್ನೇ ನಾಮಿನೇಟ್ ಮಾಡಿದ್ರು. ಯಾಕೆಂದ್ರೆ ಜಾಸ್ತಿ ಮನೇಲಿ ನೀವು ಯಾರೊಟ್ಟಿಗೂ ಸೇರ್ತಾ ಇಲ್ಲ, ನಿಮ್ಮ ಪಾಡಿಗೆ ನೀವು ಇರ್ತೀರಾ, ಮಿಂಗಲ್ ಆಗಲ್ಲ, ಮಾತಾಡಲ್ಲ ಅನ್ನೋ ಕಾರಣ ಕೊಟ್ಟು ಜಾಸ್ತಿ ಎಲ್ಲರೂ ಕೂಡ ಅವರನ್ನೇ ನಾಮಿನೇಟ್ ಮಾಡಿದ್ರು. ಇನ್ನು ಒಂಟಿಗಳ ಟೀಮಲ್ಲೂ ಅಷ್ಟೇ ಧನುಷ್ ಹಾಗೆ ಸುದಿನ ಏನು ಆ ಟಾಸ್ಕ್ ಆಡಿದ್ರು ಆ ಕಾರಣದಿಂದ ಅವರಿಬ್ಬರನ್ನ ಹೆಚ್ಚಾಗಿ ನಾಮಿನೇಟ್ ಮಾಡಿದ್ರು. ಸೊ ಇದೆಲ್ಲದರ ಕುರಿತಾಗಿ ಕೊನೆಗೆ ಈ 3 ಜನ ಜಂಟಿಗಳಿಂದ ಹಾಗೆ ಇಬ್ರು ಒಂಟಿಗಳ ಟೀಮಿಂದ ನಾಮಿನೇಟ್ ಆದ್ರು. ಈ ಮಧ್ಯೆ ಧನುಷ್ ಹಾಗೆ ಚಂದ್ರಪ್ರಭಾ ಮಧ್ಯೆ ಟಾಸ್ಕ್ ವಿಚಾರವಾಗಿ ಬಹಳ ದೊಡ್ಡದಾಗಿ ಜಗಳ ಆಯ್ತು. ಅದಾದ್ಮೇಲೆ ಎಲ್ಲ ಅವರವರೇ ಸಮಾಧಾನ ಪಡ್ಕೊಂಡ್ರು. ಇದಾದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ದಸರಾ ಹಬ್ಬದ ಸಂಭ್ರಮ ಶುರು ಆಯಿತು. ಈಗಾಗಲೇ ಬಿಗ್ ಬಾಸ್ ಮನೆಯನ್ನ ಅರಮನೆ ಶೈಲಿಯಲ್ಲಿ ಹಾಗೆ ಅಂಬಾರಿ ಈ ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ಇದ್ರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ದಸರಾ ಹಬ್ಬ ಶುರು ಆಯಿತು. ಸ್ಪರ್ಧಿಗಳೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಸಿಹಿ ತಿಂದು ಒಬ್ರಿಗೊಬ್ರು ವಿಶ್ ಮಾಡ್ಕೊಂಡು ಏನು ಅವ್ರ ಮಧ್ಯೆ ಭಿನ್ನಾಭಿಪ್ರಾಯ ಆಯಿತು ಅದನ್ನೆಲ್ಲ ಮಾತುಕತೆ ಮಾಡ್ಕೊಂಡು ಸರಿ ಮಾಡ್ಕೊಂಡು ಈ ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡಿದ್ರು. ಜೊತೆಗೆ ನಿನ್ನೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂದರೆ ಅಭಿಷೇಕ್ ಜಾನ್ವಿ ಅವರನ್ನ ಫ್ಲರ್ಟ್ ಮಾಡಿದ್ದು ನೋಡೋಕೊಂದು ತುಂಬಾನೇ ಖುಷಿ ಆಗಿತ್ತು. ಜಾನ್ವಿ ಅವರು ಕೂಡ ನೀವು ಆಂಟಿ ಲವರ ಅಂತ ಹೇಳಿ ಮಾತಾಡಿದಂತೂ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೆಂಡಿಂಗ್ ಆಗ್ತದೆ. ಇದಾದ್ಮೇಲೆ ಬಿಗ್ ಬಾಸ್ ಮಾತಾಡಿದ್ರು. ಏನಂದ್ರೆ ಈಗ ಟಾಸ್ಕ್ ಕೊಟ್ಟು ರದ್ದಾಗಿದೆ, ಬಟ್ ಆದ್ರೆ ನಾವು ಫೈನಲಿಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ತೀವಿ ಅಂತ ಜನಕ್ಕೆ ಹೇಳಿದ್ದೀವಿ. ಸೊ ಫೈನಲಿಸ್ಟ್ನ ಸೆಲೆಕ್ಟ್ ಮಾಡಲೇಬೇಕಿದೆ, ಹಾಗಾಗಿ ಮತ್ತೊಮ್ಮೆ ಟಾಸ್ಕ್ ಕೊಡ್ತಿದ್ದೀವಿ ಅಂತ ಹೇಳಿದ್ರು. ಇದನ್ನ ಕೇಳಿ ಸ್ಪರ್ಧಿಗಳಂತೂ ತುಂಬಾನೇ ಖುಷಿಯಾದ್ರು. ಬಟ್ ಆದ್ರೆ ಏನು ಈಗ ಫೈನಲಿಸ್ಟ್ ಆಗಿದ್ದಾರೆ, ಅವ್ರು ಆಟ ಆಡೋಂಗಿಲ್ಲ, ಅವರ ಬದಲಿಗೆ ಅವರು ಉಳಿದ ಸ್ಪರ್ಧಿಗಳಲ್ಲಿ ಮನವೊಲಿಸಿ ಅವರ ಕೈಲಿ ಆಟ ಆಡಿಸ್ಬೇಕಿತ್ತು. ಸೊ ಅದೇ ರೀತಿ ಸ್ಪರ್ಧಿಗಳೆಲ್ಲರೂ ಮನವೊಲಿಸಿದ್ರು. ಮಲ್ಲಮ್ಮನ ಪರ ಧ್ರುವ ಅಂತ ಆಟ ಆಡಿದ್ರು, ಧನುಷ್ ಪರ ಅಭಿಷೇಕ್ ಹಾಗೆ ಅಶ್ವಿನಿ ಆಟ ಆಡಿದ್ರು, ಇನ್ನು ಸುದೀಪ್ ಪರ ಮಾಳು ಹಾಗೆ ಸ್ಪಂದನ ಆಟ ಆಡಿದ್ರು. ಜಂಟಿಗಳಾಗಿರುವ ಚಂದ್ರಪ್ರಭಾ ಹಾಗೆ ಸತೀಶ್ ಪರ ಅಮಿತ್ ಹಾಗೆ ಕರಿಬಸಪ್ಪ ಆಟ ಆಡಿದ್ರು. ಈ ಟಾಸ್ಕ್ ಅಲ್ಲಿ ಸುದೀಪ್ ಪರ ಆಡಿದಂತಹ ಮಾಳು ತುಂಬಾನೇ ಚೆನ್ನಾಗಿ ಆಟ ಆಡಿ ಅವರನ್ನ ಗೆಲ್ಲಿಸಿ ಅವರನ್ನ ಫೈನಲಿಸ್ಟ್ ಆಗಿ ಆಯ್ಕೆ ಮಾಡೋ ರೀತಿ ಆಡಿದ್ರು. ಇದೆಲ್ಲದ್ರಿಂದ ಎಲ್ಲರೂ ಕೂಡ ಮನೆಯವರೆಲ್ಲ ಸುದ್ದಿ ಅವರಿಗೆ ಅಭಿನಂದನೆಯನ್ನ ಕೂಡ ತಿಳಿಸಿದ್ರು. ಇನ್ನು ಟಾಸ್ಕ್ ನಲ್ಲಿ ಗೆದ್ದಂತಹ ಸುದ್ದಿ ಅವರು ಫೈನಲಿಸ್ಟ್ ಆಗಿದ್ದಾರೆ. ಇವರು ಒಬ್ರನ್ನ ಈಗ ಮನೆಯಿಂದ ಆಚೆ ಹಾಕಕ್ಕೆ ಒಬ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಬೇಕಾಗಿತ್ತು. ಮಲ್ಲಮ್ಮ ಅವರನ್ನ ನಾಮಿನೇಟ್ ಮಾಡಿದ್ರು. ಕಾರಣ ಕೊಟ್ಟಿದ್ದು ಅವರು ತುಂಬಾ ಮುಗ್ಧರಿದ್ದಾರೆ, ಅವ್ರಿಗೆ ಮನೆಗೆ ಅಡ್ಜಸ್ಟ್ ಆಗಕ್ಕಾಗಲ್ಲ ಅನ್ನೋ ಕಾರಣ ಕೊಟ್ಟು ಈಗ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಸೊ ಇದರಿಂದಾಗಿ ಮಲ್ಲಮ್ಮ ಅವರು ಕೂಡ ಈಗ ಮನೆಯಿಂದ ಆಚೆ ಹೋಗೋಕ್ಕೆ ನಾಮಿನೇಟ್ ಆಗಿದ್ದಾರೆ. ಮಲ್ಲಮ್ಮ ಹಾಗೆ ಧನುಷ್ ಒಂಟಿಗಳ ಟೀಮಿಂದ ಹಾಗೆ ಜಂಟಿಗಳ ಟೀಮಿಂದ ಅಮಿತ್, ಕರಿಬಸಪ್ಪ, ಗಿಲ್ಲಿ ನಟ, ಕಾವ್ಯ ಶೈವ, ಅಶ್ವಿನಿ, ಅಭಿಷೇಕ್ ಫೈನಲ್ ಈಗ ಮನೆಯಿಂದ ಹೋಗೋಕೆ ನಾಮಿನೇಟ್ ಆಗಿದ್ದಾರೆ. ಸೊ ಇವತ್ತು ಎಲ್ಲರೂ ತುಂಬಾ ಕುತೂಹಲದಿಂದ ಕಾಯ್ತಾ ಇರೋ ಕಿಚ್ಚನ ಪಂಚಾಯಿತಿ ನಡೆಯುತ್ತೆ. ಇದರಲ್ಲಿ ಕಿಚ್ಚ ಇವತ್ತು ಯಾರಿಗೆ ಕ್ಲಾಸ್ ತಗೋತಾರೆ, ಯಾರಿಗೆ ಬೇಷ್ ಅಂತಾರೆ ಅನ್ನೋದಂತೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಜೊತೆಗೆ ಈಗ ನಾಮಿನೇಟ್ ಆಗಿರೋದ್ರಲ್ಲಿ ನಮ್ಮ ಕರ್ನಾಟಕದ ಜನ ಯಾರ ಕೈ ಹಿಡಿತಾರೆ, ಯಾರನ್ನ ಮನೆ ಕಳಿಸ್ತಾರೆ ಅಂತಾನು ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಇದೆ. ಸದ್ಯಕ್ಕೆ ಈ ಮೊದಲ ವಾರ ಅಂತೂ ತುಂಬಾನೇ ಸಪ್ಪೆ ಆಗಿ ಅಂತೂ ಇರಲಿಲ್ಲ. ನಾರ್ಮಲಿ ಮೊದಲನೇ ವಾರ ಆದ್ರೆ ತುಂಬಾ ಸೈಲೆಂಟ್ ಆಗಿರುತ್ತೆ, ಬಟ್ ಈ ವಾರ ಹಾಗಿಲ್ಲ. ಫೈಟಿಂಗು, ಟಾಸ್ಕು ಎಲ್ಲ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಅಂತಾನೆ ಹೇಳ್ಬೋದು. ಸೊ ಮೊದಲನೇ ವಾರ ಮುಗ್ದಿದೆ, ಇವತ್ತು ಕಿಚ್ಚನ ಪಂಚಾಯಿತಿ ಇದೆ, ಏನೆಲ್ಲ ಆಗುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.